ಹಳ್ಳಿಯಲ್ಲಿ ಊರು ಕೇರಿಯಲ್ಲಿ ಮಾಹಿತಿ ನೀಡೋ ಸಾರಥಿ ಝಲಕ್. ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಝಲಕ್. ಸಾರಥಿ ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಇವತ್ತಿನ ದಿನ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ಅನುಭವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ 90.4 FM ನ ನೆಚ್ಚಿನ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಹಾಗೂ ಮಹಿಳೆಯರ ಅಭಿವೃದ್ಧಿಯ ನಿವೃತ್ತ ಸಲಹಾಗಾರರಾದಂತಹ ಎಲ್.ಎನ್. ಶ್ಯಾಮಲದೇವಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತಾರೆ. ಇವತ್ತಿನ ದಿನ ಬಯಲು ಬಹಿರ್ದೆಸೆಯಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತಾಗಿ ನಮ್ಮ ಗ್ರಾಮೀಣ ಜನತೆಗೆ ಸಲಹೆ ಸೂಚನೆಗಳನ್ನು ಸಹ ನೀಡಲಿದ್ದಾರೆ. ಈ ಒಂದು ವಿಷಯ ಕುರಿತು ತಾವು ಸಹ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ತಾವು ಹಂಚ್ಕೋಬಹುದು. ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಕರೆ ಮಾಡುವ ನಮ್ಮ ದೂರವಾಣಿ ಸಂಖ್ಯೆ ರೀತಿದೆ 9535454354ಕ್ಕೆ ಕರೆ ಮಾಡಿ. ಹಾಗೆ ಸಂದೇಶ ರವಾನೆ ಮಾಡುವ ನಮ್ಮ ದೂರವಾಣಿ ಸಂಖ್ಯೆ ರೀತಿದೆ 9535453066ಕ್ಕೆ ನಿಮ್ಮೊಂದು ಸಂದೇಶಗಳು ರವಾನೆಗಳು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ಯಾಮಲಾದೇವಿ ಮೇಡಮ್ ಅವ್ರನ್ನ ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ, ಸುಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ನಮ್ಮ ಗ್ರಾಮೀಣ ಜನತೆಗೆ ಬಯಲು ಬಹಿರ್ದೆಸೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತಾಗಿ ಸಲಹೆ ಸೂಚನೆಗಳನ್ನು ತಾವು ನೀಡ್ತಿದ್ದೀರಾ ಮೇಡಮ್. ಮೊದಲನೇದಾಗಿ ತಾವು ಬಯಲು ಬಹಿರ್ದೆಸೆ ಅಂದ್ರೆ ಏನು ಅಂತ ತಿಳಿಸ್ಕೊಡುತ್ತೀರಾ ಮೇಡಮ್? ಕೇಳುಗರಿಗೆಲ್ಲ ನಮಸ್ಕಾರ. ಬಯಲು ಶೌಚ ಇದು ಏನಪ್ಪಾ ಅಂದ್ರೆ ಬಯಲಿನಲ್ಲಿ ಶೌಚ ಕಾರ್ಯಕ್ರಮಗಳನ್ನ ಮಾಡೋದು ಅಷ್ಟೇ, ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ. ಖಂಡಿತ. ಹಾಗಾದ್ರೆ ಬಯಲಿನಲ್ಲಿ ಮಾಡಬಾರ್ದ, ಯಾಕೆ ಅನ್ನೋದು ಮುಂದಿನ ಪ್ರಶ್ನೆ. ಖಂಡಿತ ಮೇಡಮ್. ಬಯಲಲ್ಲಿ ಮಾಡೋದ್ರಿಂದ ಆಗೋ ದುಷ್ಪರಿಣಾಮಗಳೇನು ಅಂತ ನೀವು ಈಗಾಗಲೇ ಪ್ರಶ್ನೆ ಕೇಳಿದ್ರಿ. ಖಂಡಿತ. ನೋಡಿ, ಶೌಚ ಕಾರ್ಯಕ್ರಮಗಳಿಗೂ ಕುಡಿಯುವ ನೀರಿಗೂ ನಮ್ಮ ಆರೋಗ್ಯಕ್ಕೂ ಬಹಳ ನಿಕಟವಾದ ಸಂಬಂಧ ಇದೆ. ಎಸ್ ಮೇಡಮ್. ಅದು ನೀರನ್ನ ಕಾಪಾಡ್ಕೋಬೇಕು. ನೀರು ಶುದ್ಧವಾಗಿದ್ದಾಗ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದಕ್ಕೂ ಶೌಚ ಚಟುವಟಿಕೆಗಳಿಗೂ ಮತ್ತು ನೀರಿನ ಮೂಲಗಳಿರುತ್ತಲ್ಲ ನಮ್ಮ ಹಳ್ಳಿ ಪಟ್ಟಣಗಳಲ್ಲಿ, ಖಂಡಿತ, ಅದಕ್ಕೂ ಏನ್ ಸಂಬಂಧ ಅನ್ನೋದನ್ನ ಜನ ಸ್ವಲ್ಪ ಅರ್ಥಕೋಬೇಕು. ಖಂಡಿತ. ಆವಾಗ ಏನಾಗುತ್ತೆ, ಅವರಿಗೆ ಈ ಕಾರ್ಯಕ್ರಮಗಳಿಗೆ ಶಿಸ್ತು ಹೇಗಿರ್ಬೇಕು ಇದತ್ತು ಅನ್ನೋದರ ಬಗ್ಗೆ ಅರಿವಾಗತ್ತೆ. ಖಂಡಿತ ಮೇಡಮ್. ಅದನ್ನ ಅರ್ಥಕೊಂಡ್ರೆ ಈ ಕಾಯಿಲೆಗೂ ಇದಕ್ಕೂ ಇರುವಂತ ಸಂಬಂಧವನ್ನ ನಾವು ಹೊರಹಾಕ್ಬಿಡ್ಬೋದು. ಖಂಡಿತ ಮೇಡಮ್. ಅದರಿಂದ ಬರ್ತಕ್ಕಂಥ ಕಾಯಿಲೆಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಂಡ್ಬಿಡ್ಬೋದು. ಖಂಡಿತ. ಗ್ರಾಮೀಣ ಜನರಿಗೆ ತಾವು ಹೇಳಿದ್ರಿ, ನೀರಿಗೂ ಮತ್ತೆ ನಮ್ಮ ಬಯಲು ಶೌಚಕ್ಕೆ ಏನ್ ಸಂಬಂಧ ಅಂತಕ್ಕಂಥ ಅರಿವೇ ಅವ್ರಿಗಿರಲ್ಲ. ಇದರಿಂದ ನಮ್ಗೆ ಏನಾದ್ರು ತೊಂದರೆ ಆಗುತ್ತಾ, ನಮ್ಗೆ ದುಷ್ಪರಿಣಾಮ ಆಗುತ್ತಾ ಅಂತಕ್ಕಂಥ ಅರಿವು ಗ್ರಾಮೀಣ ಜನರಲ್ಲಿ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ತಾವು ಏನ್ ಸಲಹೆ ಸೂಚನೆಗಳನ್ನ ಗ್ರಾಮೀಣ ಜನರಿಗೆ ತಿಳಿಸ್ಕೊಡ್ತೀರಾ ಮೇಡಮ್? ಬಹಳ ಸಂತೋಷ. ನೋಡಿ, ನೀವು ಇನ್ನೊಂದು ವಿಷಯನ ತಂದ್ರಿ ಇಲ್ಲಿ. ಒಂದು ನೀರು, ನೈರ್ಮಲ್ಯ, ಇನ್ನೊಂದು ನಮ್ಮ ಸಾಮಾಜಿಕವಾದಂತಹ ನಂಬಿಕೆಗಳು. ಖಂಡಿತ. ಮತ್ತು ಆ ಕಾಲದಿಂದ ನಡ್ಕೊಂಡ್ ಬಂದಿರ್ತಕ್ಕಂತ ಒಂದು ಸಿಸ್ಟಮ್. ನಮ್ಮ ಹಳ್ಳಿಗಾಡಲ್ಲಿ ಇದುವರೆಗೆ ಶೌಚಾಲಯ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಖಂಡಿತ. ಅದನ್ನ ಕಟ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ. ಅದು ಕಟ್ಕೊಂಡ ಮೇಲೆ ಅದನ್ನ ಯಾವ ರೀತಿ ನಾವು ಪುನರ್ ಉಪಯೋಗ ಮಾಡಬಹುದು, ಅದನ್ನ ಬಹಳ ಒಳ್ಳೇದಾಗಿ ಎಷ್ಟು ದಿನಕ್ಕೆ ಅದು ರೋಗದಿಂದ ಮುಕ್ತವಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೊದಲನೆಯದಾಗಿ ಬರ್ಬೇಕು. ಖಂಡಿತ ಮೇಡಮ್. ಆಮೇಲೆ ಇನ್ನೊಂದು ಸಾಮಾಜಿಕ ಶಿಸ್ತು ಅಂತ ಹೇಳಿದೆ ನಾನು. ಆ ಸಾಮಾಜಿಕ ಶಿಸ್ತು ಅಂದ್ರೆ ಏನಪ್ಪಾ ಅಂದ್ರೆ, ಇವಾಗ ನಾವು ಟ್ರಾಫಿಕ್ ಅಲ್ಲೂ ಹೋಗ್ತಿರ್ತೀವಿ. ಕೆಂಪು ದೀಪ ಬಂದ ತಕ್ಷಣ ನಿಲ್ಲಿಸ್ಬೇಕು, ಹಸಿರು ದೀಪ ಬಂದ ತಕ್ಷಣ ಹೋಗ್ಬೇಕು, ಎಡಗಡೆ ಬಿಟ್ರೆ ಎಡಗಡೆನೆ ಹೋಗ್ಬೇಕು, ಬಲಗಡೆ ಹೋಗ್ಬಾರ್ದು. ಇದೆಲ್ಲ ಶಿಸ್ತು. ಹಾಗೇನೆ ಶೌಚ ಕಾರ್ಯಕ್ರಮಕ್ಕೂ ಕೂಡ ಸಾಮಾಜಿಕವಾದಂತ
ಸಾಂಸ್ಕೃತಿಕವಾದಂತ ಶಿಸ್ತು ಬರ್ಬೇಕು. ಏನಪ್ಪಾ ಅದು ಅಂದ್ರೆ ಬಯಲಿನಲ್ಲಿ ಶೌಚಾಲಯ ಮಾಡಬಾರ್ದು. ಓಕೆ. ಇನ್ನೊಂದು ಅತಿ ಮುಖ್ಯವಾಗಿ ತಿಳ್ಕೋಬೇಕಾದವ್ರು ಏನಂದ್ರೆ ಮಣ್ಣಿಗೆ ಒಂದು ದೊಡ್ಡ ಕೆಪಾಸಿಟಿ ಇದೆ, ಶಕ್ತಿ ಇದೆ. ಅದೇನಪ್ಪಾ ಅಂದ್ರೆ ಈ ತರದ ವಸ್ತುಗಳು, ಮನುಷ್ಯನ ವೇಸ್ಟ್ ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಎಲೆ ಹೂವ, ಇದೆಲ್ಲವೂ ಕೂಡ ಮಣ್ಣಿಗೆ ಸೇರಿದಾಗ ಮಣ್ಣು ಅದನ್ನ ಪ್ರಾಸೆಸ್ ಮಾಡಿ ಬಹಳ ಒಳ್ಳೆ ಗೊಬ್ಬರವನ್ನಾಗಿ ಮಾಡುತ್ತೆ. ಖಂಡಿತ. ಆ ವಿಷಯವನ್ನ ತಿಳ್ಕೊಂಡಾಗ ಅದನ್ನ ಮಣ್ಣಿನ ಜೊತೆ ಇಟ್ಟು ಆ ಮಣ್ಣಿಗೂ ಮತ್ತೆ ಬೇರೆ ಇದಕ್ಕೂ ಅದು ಪೂರ್ತಿಯಾಗಿ ಹಣ್ಣಾಗೋವರೆಗೂ, ಅದರ ರೋಗ ನಿರ್ಮೂಲವಾಗೋವರೆಗೂ ಅದನ್ನ ಕಾಪಾಡ್ಕೋಬೇಕು. ಆಮೇಲೆ ಅದನ್ನ ಗೊಬ್ಬರವಾಗಿ ಉಪಯೋಗಿಸ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ಖಂಡಿತ. ಒಂದು ಶಿಸ್ತು, ಇನ್ನೊಂದು ಅದ್ರ ಬಗ್ಗೆ ಮಾಹಿತಿ. ಅದನ್ನೇ ನಾವು ಬಿಹೇವಿಯರ್ ಚೇಂಜ್ ಅಂತ ಹೇಳ್ತೀವಿ ನೋಡಿ. ನಡವಳಿಕೆ ಒಳಗೆ ಬದಲಾವಣೆ ಬರ್ಬೇಕು. ಅದೇನಪ್ಪ ನಡವಳಿಕೆಯಲ್ಲಿ ಬದಲಾವಣೆ? ಚಿಕ್ಕ ವಯಸ್ಸಿನಿಂದ ಬರ್ಬೇಕು. ಮಗು 2 ವರ್ಷ 3 ವರ್ಷ ಅದು ಕೂತ್ಕೊಂಡು ಮಾಡುವಾಗ ಅದನ್ನ ತಗೊಂಡೋಗಿ ಬೀದಿಲಿ ಕೂರ್ಸೋದು, ಮೋರಿಲಿ ಕೂರ್ಸೋದು, ಮನೆ ಮುಂದೆ ಕೂರ್ಸೋದು ಮಾಡ್ತಾರಲ್ಲ, ಅದು ಅವಾಗಿನಿಂದನೂ ಆ ಶಿಸ್ತನ್ನ ಕಲಿಸ್ಬೇಕು ಮಕ್ಕಳಿಗೆ. ಇಲ್ಲ, ನೀನು ಮಾಡಬಾರ್ದು, ಇದು ಅಪಾಯ, ನೀನು ಇದೇ ಜಾಗದಲ್ಲಿ ಮಾಡ್ಬೇಕು. ನಾವ್ ಏನ್ ಸೇಫ್ ಜಾಗ ಅಂತ ಹೇಳ್ತೀವಿ, ಯಾವುದರಿಂದ ರೋಗ ಹರಡಲ್ಲ ಅಂತೀವಿ, ಅದರ ಅಭ್ಯಾಸ ಆಗ್ಬೇಕು. ಅದಕ್ಕೇನೆ ಇದು ಒಂದು ನಡವಳಿಕೆಯಲ್ಲಿ ಬರ್ಬೇಕು, ಇನ್ನೊಂದು ಮಾನಸಿಕವಾಗಿ ಆ ಶಿಸ್ತಿನ ಬಗ್ಗೆ ಗಮನ ಬರಬೇಕು. ಮೂರನೇದಾಗಿ ಅದು ಯಾವ ರೀತಿ ಅದರಿಂದ ರೋಗ ರಹಿತ ಮಾಡ್ಬೋದು, ರೋಗಗಳನ್ನ ತೆಗಿಬೋದು ಅನ್ನೋ ತಿಳ್ಕೋಬೇಕು. ಆಮೇಲೆ ಈ ಮಲಮೂತ್ರಗಳಲ್ಲಿ ಎಷ್ಟು ರೋಗಗಳು ಹರಡುತ್ತೆ, ಅದು ಎಷ್ಟು ಅಪಾಯಕಾರಿ ಅನ್ನೋ ಜ್ಞಾನ, ಇದೆಲ್ಲವೂ ಕೂಡ ತುಂಬಾ ಮುಖ್ಯ ಆಗತ್ತೆ. ಖಂಡಿತ ಮೇಡಮ್. ಹಾಗೆ ತಾವು ಮಾತನ್ನು ಹೇಳಿದ್ರೆ ಮೇಡಮ್, ಈಗ ಬಯಲು ಬಹಿರ್ದೆಸೆಯಿಂದ ಅಥವಾ ಮೂತ್ರ ವಿಸರ್ಜನೆಯಿಂದ ಸಾಕಷ್ಟು ರೋಗಗಳು ನಮಗೆ ಕಾಯಿಲೆಗೆ ಬರುವಂತ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಿಲ್ಲ. ಎಷ್ಟೋ ಜನ ಗ್ರಾಮೀಣ ಜನತೆಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ಹಾಗಾಗಿ ಬಯಲು ಬಹಿರ್ದೆಸೆಯಿಂದ ಏನ್ ದುಷ್ಪರಿಣಾಮ ಆರೋಗ್ಯದ ಮೇಲೆ ಬೀರ್ಬೋದು ಮೇಡಮ್? ನೋಡಿ, ನಾನು ಹೇಳಿದೆ, ನೀರಿನ ಮೂಲಗಳಿವು ಮತ್ತು ಮಲಮೂತ್ರದ ಅದನ್ನು ವಿಸರ್ಜನೆ ಮಾಡೋದ್ರಿಂದಲೂ, ಅದು ನಮ್ಮ ಹೊಟ್ಟೆಗೆ ಹೋಗೋದ್ರಿಂದಲೂ, ಈ ಪ್ರಾಸೆಸ್ ಅಂತ ಹೇಳ್ತೀವಿ, ಒಂದಾದ್ಮೇಲೆ ಒಂದು ಇದನ್ನ ಜನಗಳಿಗೆ ಬಹಳ ಮುಖ್ಯವಾಗಿ ಅರಿವು. ಈಗ ನೀವು ಹಲವಾರು ಪ್ರದೇಶದಲ್ಲಿ ಕೆರೆಗಳಲ್ಲಿ ಏನ್ ಮಾಡ್ತಾರೆ, ಈ ದನ ಕರುಗಳನ್ನ ಕರ್ಕೊಂಡೋಗಿ ತೊಳಿತಾರೆ. ಆಮೇಲೆ ಕುರಿ, ಕೋಳಿ ಅಂತ ಪ್ರಾಣಿಗಳನ್ನ ನೀರು ಕುಡಿಯುತ್ತೆ, ಅದರಲ್ಲಿ ದನಗಳು ಕುಡಿಯುತ್ತೆ, ಬಟ್ಟೆ ಒಗಿತಾರೆ, ಪಾತ್ರೆ ತೊಳಿತಾರೆ, ಜನ ಸ್ನಾನ ಮಾಡ್ತಾರೆ. ಇದು ಏನಾಗುತ್ತೆ, ಇಷ್ಟೂ ಜನರ ಕೊಳಕು ಅದರೊಳಗಡೆ ಸೇರುತ್ತೆ. ಖಂಡಿತ. ಬರೀ ಕೊಳಕಲ್ಲ, ಅದ್ರ ಜೊತೆ ರೋಗಾಣುಗಳು ಸೇರುತ್ತೆ. ಈ ಜ್ಞಾನ ಜನರಲ್ಲಿ ಬಂದಾಗ ಅದನ್ನು ಹೇಗೆ ನಾವು ಉಪಯೋಗಿಸ್ಬೇಕು, ಊರಲ್ಲಿರೋ ಕೆರೆ, ಊರಲ್ಲಿರೋ ಬಾವಿ, ಊರಲ್ಲಿರೋ ಕುಂಟೆ ಅಥವಾ ನದಿ, ಈ ಎಲ್ಲವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗೋದು ಯಾವಾಗ ಅವ್ರಿಗೆ ಅಂದ್ರೆ, ಇದರಲ್ಲಿ ರೋಗಾಣುಗಳು ಹೇಗೆ ಸೇರುತ್ತವೆ, ರೋಗಾಣುಗಳು ಸೇರದೇ ಇರೋ ಹಾಗೆ ನಾವು ಯಾವ ರೀತಿ ಗಮನ ಹರಿಸ್ಬೇಕು, ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಮೊದಲು ಜ್ಞಾನ ಬರ್ಬೇಕು. ಖಂಡಿತ. ಆಮೇಲೆ ಅವ್ರಿಗೆ ಜ್ಞಾನ ಬಂದು ಮಾನಸಿಕವಾಗಿ ಅದು ಬದಲಾದಾಗ ಅವ್ರ ನಡವಳಿಕೆನೂ ಬದಲಾಗತ್ತೆ. ಚಿಕ್ಕ ಮಕ್ಕಳಿಂದ ಅವ್ರಿಗೆ ಆ ಶಿಸ್ತನ್ನ ಡೆವಲಪ್ ಮಾಡ್ತಾರೆ. ಅದಾಗ್ತಿರೋದು ಹಾಗೆ, ಅದು ಇಷ್ಟು ದಿನದಿಂದ ಮಾಡದೇ ಇರೋದು, ಆಮೇಲೆ ಅವಾಗಿಂದ ಬಂದಿರತಕ್ಕಂತ ಅಭ್ಯಾಸಗಳನ್ನ ಬಿಡಕ್ಕಾಗ್ದಿರ ಜನ ಯಾಕೆ ಓದಾಡ್ತಾರೆ ಅಂದ್ರೆ ಮಾಹಿತಿ ಇಲ್ಲ, ಜ್ಞಾನ ಇಲ್ಲ. ಖಂಡಿತ. ಅರಿವಿನ ಕೊರತೆ ಇದೆ ಅಂತೇಳಿ ತಾವು ಹೇಳ್ತೀರಾ ಮೇಡಮ್ ಈ ಒಂದು ಬಯಲು ಬಹಿರ್ದೆಸೆಯನ್ನ ಕುರಿತಾಗಿ ಅಂತ? ಒಂದು ಅರಿವಿನ ಕೊರತೆ, ಇನ್ನೊಂದು ಅವ್ರಿಗಿರ್ತಕ್ಕಂಥ ಪರಿಸರದ ಸಂಕಷ್ಟಗಳು. ಅಂದ್ರೆ ನೀರಿಲ್ಲದೆ ಇರ್ಬೋದು, ಜಾಗ ಇಲ್ಲದೆ ಇರಬಹುದು,
ಆಮೇಲಿಂದ ಆ ಜಾಗ ಇದ್ರೂ ಕೂಡ ಅದು ಬೇರೆ ತರದ ಸಿಸ್ಟಮ್ ನ ಡೆವಲಪ್ ಮಾಡ್ಕೊಳಕ್ಕೆ ಆಗದೆ ಇರಬಹುದು. ಅದಕ್ಕೋಸ್ಕರ ಬಹಳ ಹತ್ತಿರದಿಂದ ಇದನ್ನು ನೋಡಿ ಅವರ ಮಾಹಿತಿಗಳನ್ನು ಹೆಚ್ಚು ಮಾಡಿ ಅದು ಏನು ಅಲ್ಲಿ ಸಾಧ್ಯ ಮಾಡಕ್ಕೆ ಅದನ್ನ ಮಾಡುವಂತ, ಇದು ನೋಡಿ ಬರೀ ಜನಗಳದಲ್ಲ, ಸರ್ಕಾರ, ಜನನಾಯಕರು. ಈಗ ಒಂದು ಪಂಚಾಯತಿ ಇರುತ್ತೆ, ಪಂಚಾಯತಿಲಿರೋ ಮೆಂಬರ್ಗಳನ್ನೇ ಮಾಡದೆ ಹೋದ್ರೆ ಪಂಚಾಯತಿ ಅವ್ರನ್ನ ಹೋಗಿ ನೀವು ಕಟ್ಕೋಬೇಕಮ್ಮ, ಕಕ್ಕಸ್ ಮನೆ ಕಟ್ಕೋಬೇಕಮ್ಮ ಅಂತ ಹೇಳಕ್ಕಾಗಲ್ಲ. ಖಂಡಿತ. ಅದರಿಂದ ಯಾರ್ಯಾರ ನಡವಳಿಕೆ ಬದಲಾಗ್ಬೇಕು ಅಂದ್ರೆ ಜನನಾಯಕರದ್ದಾಗ್ಬೇಕು, ಮನೇಲಿರೋ ದೊಡ್ಡವ್ರದ್ದಾಗ್ಬೇಕು. ಹಂಗಾಗಿ ಮಕ್ಕಳು ಅವರನ್ನ ಅನುಸರಿಸಕ್ಕೆ ಸಾಧ್ಯ ಆಗತ್ತೆ. ಕಾನೂನುಗೂ ಕೂಡ ಒತ್ತಡ ತರಬೇಕು. ಖಂಡಿತ. ಸರ್, ಹೀಗೆ ನಾನಾ ವಿಧದಿಂದ ಈ ಸಮಸ್ಯೆ ನೋಡ್ಬೇಕಿನ್ನ ಬರೀ ಒಂದೇ ಸಮಸ್ಯೆ ಇದನ್ನ ಹೇಗ್ ಸಾಲ್ವ್ ಮಾಡ್ಬೋದು ಅಂದ್ರೆ ಎಲ್ಲರೂ ಕಕ್ಕಸ್ ಮನೆಗಳು ಕಟ್ಕೊಳ್ಳಿ ಅಂತ ಹೇಳ್ಬಿಡ್ಬೋದು ಸರ್ಕಾರ. ಖಂಡಿತ. ಹಾಗೆ ಪಂಚಾಯತ್ ಅಂತ ಆರ್ಗನೈಸೇಷನ್ ಹಳ್ಳಿಯೊಳಗೆ ಇರೋದ್ರಿಂದ ಅವ್ರಿಗೆ ತುಂಬಾ ಚೆನ್ನಾಗಿದೆ ಈ ಸಮಸ್ಯೆ ಗೊತ್ತಿರುತ್ತೆ. ಅದಕ್ಕೆ ಜನಗಳ ಜೊತೆ ಮಾತಾಡಿ ಅವರು ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ಕೋಬಹುದು, ಅದಕ್ಕೆ ವಿಧಿ ವಿಧಾನಗಳೇನು ಅನ್ನೋದನ್ನ ಯೋಚನೆ ಮಾಡ್ಬೇಕು, ಕಾರ್ಯಗತಕ್ಕೆ ತರಬೇಕು. ಖಂಡಿತ ಮೇಡಮ್, ಒಂದೊಳ್ಳೆ ಅನಿಸಿಕೆಗಳನ್ನ, ಒಂದೊಳ್ಳೆ ಸಲಹೆ ಸೂಚನೆಗಳನ್ನ ತಾವು ತಿಳಿಸ್ಕೊಡ್ತಿದ್ದೀರಾ. ಮುಖ್ಯವಾಗಿ ಇಲ್ಲಿ ಬಯಲು ಬೈರು ದಿಸೆಯಿಂದ ಜಲಮೂಲಗಳಿಗೆ ಸೇರ್ಕೊಳ್ಳೋದ್ರಿಂದ ಈ ಬಯಲು ಬೈರು ದಿಸೆ ಮಾಡುವಂತಹ ಈ ಶೌಚ ಒಟ್ಟಾರೆಯಾಗಿ ಜೀವ ಸಂಕುಲಕ್ಕೆ ಆಪತ್ತು ಅಂತಕ್ಕಂಥದ್ದನ್ನ ತಾವು ಹೇಳ್ತಿದ್ದೀರಾ. ಜೊತೆಗೇನೆ ಮುಖ್ಯವಾಗಿ ಎಲ್ಲರಿಗೂ ಒಂದೇ ತರದ ಒಂದು ದುಷ್ಪರಿಣಾಮ ಬೀರುತ್ತಾ ಅಥವಾ ಬೇರೆ ಬೇರೆ ತರದ ದುಷ್ಪರಿಣಾಮಗಳು ಬೀರುತ್ತಾ ಮೇಡಮ್ ಅಂತ? ಅಲ್ಲ, ಬೇರೆ ಬೇರೆ ತರ ಬೀಳುತ್ತೆ. ಚಿಕ್ಕ ಮಕ್ಕಳಿಗೆ ಒಂಥರ, ಓಕೆ, ಮುದುಕರಿಗೆ ಒಂಥರ, ಬೇರೆ ಕಾಯಿಲೆಗಳು ಇರೋರಿಗೆ ಒಂಥರ, ಆಮೇಲಿಂದ ಬಹಳ ನಿಶಕ್ತಿ ಆಗಿರೋರು ಇರ್ತಾರಲ್ಲ ಅವ್ರಿಗೆ. ಖಂಡಿತ. ಯಾವುದೇ ಕಾಯಿಲೆ ಆಗಲಿ ನಿಮ್ಗೆ ಗೊತ್ತಿರೋ ಹಾಗೆ ನಿಶಕ್ತಿಯಾಗಿರೋರು, ಬಸರಿಯರು, ಬಾಣಂತಿಯರು, ವಯಸ್ಸಾಗಿರೋರು, ಚಿಕ್ಕ ಮಕ್ಕಳು, ಇವ್ರಿಗೆ ಬಹಳ ಬೇಗ ಅಂಟ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಖಂಡಿತ. ಅದರಿಂದ ಈಗ ಅವು ಬಸರಿ ಹೆಂಗಸಿಗೆ ಹೊಟ್ಟೆ ಮೀರೋ ಮಗುಗೇನೆ ತೊಂದರೆಗಳಾಗೋ ಪಾಸಿಬಿಲಿಟಿ ಇರುತ್ತೆ. ಓಕೆ. ಆಮೇಲೆ ಮುದುಕರುಗಳಿಗೆ ಏನಾದ್ರು ಈಗ ಅವ್ರಿಗೆ ಈ ವಾಂತಿ ಬೇದಿ, ಈ ಮಲಮೂತ್ರದಿಂದ ಬರುವಂತದ್ದು ಅದ್ ಬಂದಾಗ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಅವರ ದೇಹದಲ್ಲಿರೋ ನೀರು ಹೋದಾಗ ಬಹಳ ಅಷ್ಟು ಸುಸ್ತಾಗಿ ಸಾವಿಗೂ ಈಗಾಗೋ ಇದಿರುತ್ತೆ. ಹಾಗಾಗಿ ಯಾರೇ ಮುದುಕರು, ಮಕ್ಕಳು, ಬಸರಿ, ಬಾಣಂತಿಯರು, ರೋಗಿಗಳು, ಇವರಿಗೆ ಇದು ಬಹಳ ಸೂಕ್ಷ್ಮವಾದಂತ ವಿಷಯ. ಖಂಡಿತ ಮೇಡಮ್, ಖಂಡಿತ. ಒಟ್ಟಾರೆಯಾಗಿ ಗ್ರಾಮೀಣ ಜನತೆಗೆ ಕೊನೆಯದಾಗಿ ಈ ಒಂದು ಬಯಲು ಬೈರುದೆಸೆಯಿಂದ ಉಂಟಾಗುವಂಥ ದುಷ್ಪರಿಣಾಮಗಳ ಕುರಿತಾಗಿ ತಮ್ಮ ಕಡೆಯಿಂದ ಕೆಲವೊಂದು ಸಲಹೆ ಸೂಚನೆಗಳನ್ನು ತಾವು ನೀಡೋದಾದ್ರೆ ಏನು ಮುಖ್ಯವಾಗಿ ಸಲಹೆ ಸೂಚನೆಗಳನ್ನು ಕೊನೆಯದಾಗಿ ತಾವು ತಿಳಿಸಿಕೊಡಕ್ಕೆ ಬಯಸ್ತೀರಾ ಮೇಡಮ್? ನಾನು ಸಲಹೆ ಸೂಚನೆಗಳನ್ನ ಎಲ್ಲರನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ. ಸರ್ಕಾರದಲ್ಲಿ ಇರ್ತಕ್ಕಂತ ಸಿಬ್ಬಂದಿ ಯಾರು ಹಳ್ಳಿ ಜನಗಳನ್ನ ಹೋಗಿ ಮಾತಾಡಿ ಅವ್ರಿಗೆ ಶುಚಿತ್ವದ ಬಗ್ಗೆ ಹೇಳ್ತಾರೆ ಅವರು, ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂತ ನಾಯಕರು, ಮತ್ತು ಎಲೆಕ್ಟ್ ಆಗಿ ಜನಗಳಿಂದ ನೀವೇ ನಮ್ಮ ನಾಯಕರು ಅಂತ ಹೇಳಿ ಬಂದಿದಾರಲ್ಲ ಅವರು, ಖಂಡಿತ, ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂತ ಬೇರೆ ಅವರು ಸ್ಕೂಲ್ ಟೀಚರ್ ಇರ್ಬೋದು ಅಥವಾ ಆಸ್ಪತ್ರೆ ಡಾಕ್ಟರ್ ಇರ್ಬೋದು, ಈ ಥರದವ್ರು ಯಾರು ಅವ್ರಿಗೆ ಜನಗಳ ಮುಂದೆ ಹೋಗಿ ಮಾತಾಡಿ ಅವರನ್ನ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇರುತ್ತಲ್ಲ ಅಂತ ಅವ್ರಿಗೆ ಎಲ್ರಿಗೂ ಹೇಳ್ತೀನಿ, ಮೊದಲು ದಯವಿಟ್ಟು ಜ್ಞಾನಾರ್ಜನ ಆಗ್ಲಿ, ಅವ್ರಿಗೆ ಮಾಹಿತಿ ಕೊಡಿ. ಮಾಹಿತಿಯಿಂದ ಅವ್ರಿಗೆ ಜ್ಞಾನ ಬಂದಾಗ ಅವ್ರಿಗೆ ಯಾವ ರೀತಿ ಇದಕ್ಕೆ ಪರಿಹಾರ ಕಂಡುಕೋಬೇಕು ಅನ್ನೋದು ಹುಡುಕ್ತಾರೆ ಅವರೇ. ಖಂಡಿತ. ಪರಿಹಾರವನ್ನು ಹುಡುಕುವ ರೀತಿಯಲ್ಲಿ ಅವರು ಮಾನಸಿಕವಾಗಿ ಬದಲಾಗಬೇಕು. ಅದಕ್ಕೆ ನೀವು ಮಾಹಿತಿ ಕೊಡ್ಬೇಕು, ಮತ್ತು ಅದು ಪರಿಹಾರ ಯಾವ್ಯಾವ ರೀತಿ ಇದೆ, ಒಂದೇ ರೀತಿ ಪರಿಹಾರನ ಅಥವಾ 4-6 ರೀತಿ ಇದೆಯಾ, ಅಥವಾ ಮೊದಲು ಒಂದು ರೀತಿ ಮಾಡಿ ಅದರಿಂದ ಮುಂದುವರಿಸಬಹುದಾ, ಈ ರೀತಿ ಇದನ್ನ ಒಂದೇ ಸತಿ
ಇವತ್ತಿಗೆ ಮಾಡ್ಬಿಡ್ತೀನಿ ಅಂತ ಹೇಳಕ್ಕಾಗಲ್ಲ. ಒಬ್ರು ಮಾಡಿದ್ರೆ ಆಗಲ್ಲ, ಇದು ಇಬ್ರು ಮಾಡಿದ್ರೆ ಆಗಲ್ಲ, ಇಡೀ ಹಳ್ಳಿ ಮಾಡ್ಬೇಕು. ಒಂದ್ ಹಳ್ಳಿ ಮಾಡಿದ್ರೆ ಆಗಲ್ಲ. ಈಗ ಒಂದು ಕೆರೆ ಸುತ್ತಮುತ್ತ 4-6 ಹಳ್ಳಿಗಳಿದೆ, ಅಷ್ಟು ಹಳ್ಳಿಗಳು ಮಾಡ್ಬೇಕಾಗತ್ತೆ. ಖಂಡಿತ. ಹಾಗಾಗಿ ಇದು ಒಂದು ಸಣ್ಣ ಬೇರಿಂದ ಹಿಡಿದು ಇಡೀ ವೃಕ್ಷ ಹಬ್ಕೋಬೇಕು ಇದಕ್ಕೆ. ಆ ರೀತಿಯ ಒಂದು ಕಾರ್ಯಕ್ರಮವನ್ನ ಹಬ್ಕೋಬೇಕಾಗತ್ತೆ. ಖಂಡಿತ ಮೇಡಮ್. ಒಟ್ಟಾರೆಗಿತನ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮೀಣ ಜನತೆಗೆ ಬಯಲು ಬಹಿರ್ದೆಸೆಯಿಂದ ಉಂಟಾಗುವಂತಹ ದುಷ್ಪರಿಣಾಮಗಳನ್ನು ಕುರಿತಾಗಿ ತಾವು ನಮ್ಮ ಕೇಳಿಗರಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ಮತ್ತು ಮುಖ್ಯವಾಗಿ ನಮ್ಮ ಗ್ರಾಮೀಣ ಜನತೆಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದಕ್ಕೆ ನಮ್ಮ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಮೇಡಮ್. ನಮಸ್ಕಾರ. 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 ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಹಾಗೂ ಮಹಿಳೆಯರ ಅಭಿವೃದ್ಧಿಯ ನಿವೃತ್ತ ಸಲಹೆಗಾರರಾದಂತಹ LN ಶ್ಯಾಮಲಾದೇವಿ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದರು. ಇವರು ಬಯಲು ಬಹಿರ್ದೆಸೆಯಿಂದ ಉಂಟಾಗುವಂಥ ದುಷ್ಪರಿಣಾಮಗಳನ್ನು ಕುರಿತಾಗಿ ನಮ್ಮ ಕೇಳಿಗರಿಗೆ, ಸಾರ್ವಜನಿಕರಿಗೆ ಮತ್ತು ನಮ್ಮ ಗ್ರಾಮೀಣ ಜನತೆಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡೋದ್ರ ಮೂಲಕ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದಾರೆ. ಇವರಿಗೆ ನಮ್ಮ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿಕೊಡ್ತಾ, ಪ್ರತಿಯೊಬ್ಬರು ಸಹ ಬಯಲು ಬಹಿರ್ದೆಸೆಯನ್ನು ಮುಕ್ತಿಗೊಳಿಸಿ ಶೌಚಾಲಯವನ್ನು ಬಳಸಿ ಅಂತಕ್ಕಂಥದ್ದನ್ನು ಹೇಳ್ತಾ, ನೈರ್ಮಲ್ಯವೇ ಸಂಪತ್ತು, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಹಿಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನೀಲ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.